ನಮಸ್ಕಾರ. ಸುಕೃತ ಹಾಸ್ಪಿಟಲ್ ಆ್ಯಂಡ್ IVF ಸೆಂಟರ್ಗೆ ನಿಮಗೆ ಸುಸ್ವಾಗತ. ನಾನು ಡಾಕ್ಟರ್ ಕೋಕಿಲಾ, ಇಲ್ಲಿನ ಫರ್ಟಿಲಿಟಿ ಸ್ಪೆಷಲಿಸ್ಟ್. ನಮ್ಮಲ್ಲಿಗೆ ಮಗು ಬೇಕು ಅಂತ ಬಂದಿರೋ ದಂಪತಿಗಳು ಕೇಳುವಂಥ ಮೊದಲನೇ ಪ್ರಶ್ನೆ, ಈ ಮಗು ಬೇಕು ಅಂತ ನಾನು ಪ್ರಯತ್ನ ಪಡೋ ಟೈಮಲ್ಲಿ ಏನು ತಿನ್ನಬೇಕು, ಏನು ತಿನ್ನಬಾರ್ದು. ನಮ್ಮ ಅಜ್ಜಿ ಹೇಳಿದ್ರು ಅದು ತಿಂದರೆ ಉಷ್ಣ ಆಗುತ್ತೆ, ನಿನ್ನ ಬಾಡಿ ಹೀಟು ಆಗಲ್ಲ. ಇನ್ನೊಬ್ರು ಫ್ರೆಂಡ್ಸ್ ಹೇಳಿದ್ರು ಆ ಊಟ ತಿನ್ನಬೇಕು, ಈ ಊಟ ತಿನ್ನಬಾರ್ದು ಅಂತ. ಅದ್ರ ಬಗ್ಗೆನೇ ಹೆಚ್ಚಿಗೆ ಡೌಟ್ ಕೇಳ್ತಾ ಇರ್ತೀರ. ಅದ್ರ ಜೊತೆಗೆ ಮತ್ತೆ ನಾನು ಆ ಕೆಲಸ ಮಾಡ್ಬೋದಾ, ಈ ಕೆಲಸ ಮಾಡ್ಬೋದಾ, ಜರ್ನಿ ಮಾಡ್ಬೋದಾ, ಭಾರ ಎತ್ಬೋದಾ, ಮೆಟ್ಲತ್ಬೋದಾ, ಇಳಿಬೋದಾ, ಈ ರೀತಿಯಾದ ಅನೇಕ ಅನುಮಾನಗಳಿರುತ್ತೆ ಮಗು ಬೇಕು ಅಂತ ಬಂದಿರೋ ದಂಪತಿಗಳಿಗೆ. ಸೊ ಈ ವಿಡಿಯೋದಲ್ಲಿ ನಾನು ಮಗು ಬೇಕು ಅಂತ ಪ್ರಯತ್ನ ಪಡ್ತಿರೋ ದಂಪತಿಗಳು ಪಾಲಿಸಬೇಕಾದಂಥ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್, ಅಂದರೆ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿ ಬಗ್ಗೆ ವಿವರವಾಗಿ ಹೇಳ್ತಾ ಹೋಗ್ತೀನಿ. ಹಳೆ ಕಾಲದಲ್ಲಿ ಎಷ್ಟು ಸುಲಭವಾಗಿ ಪ್ರೆಗ್ನೆನ್ಸಿ ಆಗ್ತಿತ್ತೋ ಆ ರೀತಿ ಈಗ ನಮಗೆ ಆಗಲ್ಲ. ಇತ್ತೀಚಿನ ದಿನಗಳಲ್ಲಿ ಸುಲಭವಾಗಿ ಪ್ರೆಗ್ನೆನ್ಸಿ ಆಗೋದು ತುಂಬ ವಿರಳ. ಇದಕ್ಕೆ ಹಲವಾರು ಕಾರಣಗಳು. ಒಂದು, ನಮ್ಮ ಜೀವನ ಶೈಲಿ, ನಮ್ಮ ಲೈಫ್ ಸ್ಟೈಲು, ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಅಂದರೆ ನಾವು ಕೂತಿದ್ದ ಕಡೆನೇ ಕೆಲಸ ಮಾಡೋದು ಹೆಚ್ಚು, ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಕಡಿಮೆ, ಮತ್ತು ಅನ್ಹೆಲ್ತಿ ಫುಡ್ ಹ್ಯಾಬಿಟ್ಸು, ನಾವು ತಿನ್ನೋ ಫುಡ್ಡಲ್ಲಿ ಪೌಷ್ಟಿಕಾಂಶತೆ ಇರುವುದು ತುಂಬ ಕಡಿಮೆ, ಮತ್ತು ಒಬೇಸಿಟಿ, ನಮ್ಮ ತೂಕ ಜಾಸ್ತಿ ಇರೋದ್ರಿಂದ ಅದರಿಂದ ವೀರ್ಯಾಣು, ಎಗ್ ಅಥವಾ ಸ್ಪರ್ಮ್ ಕ್ವಾಲಿಟಿ ಕಡಿಮೆ ಆಗುತ್ತೆ. ಇದು ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ಮಾಡಿ ಎಗ್ಗು ಸ್ಪರ್ಮ್ ಕ್ವಾಲಿಟಿನ ಕಡಿಮೆ ಮಾಡುತ್ತೆ. ಶುಗರು ತುಂಬ ಕಾಮನ್ ಆಗಿರುತ್ತೆ, ಡಯಾಬಿಟಿಸ್, ಮತ್ತು ಪಲ್ಯೂಷನ್, ಮತ್ತು ನಮಗೆ ಸ್ಟ್ರೆಸ್, ಆಂಗ್ಸೈಟಿ ಅಂದರೆ ಆತಂಕ, ಇವೆಲ್ಲವೂ ಕೂಡ ನಮ್ಮ ದೇಹದಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ಹೆಚ್ಚು ಮಾಡುತ್ತೆ. ಇದರಿಂದ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸ್ ಅಂತ ಉತ್ಪತ್ತಿ ಆಗಿ ಇದು ಕಣಗಳ ಮೇಲೆ, ಅಂದರೆ ಎಗ್ಗು ಸ್ಪರ್ಮ್ ಮೇಲೆ ಆಕ್ಟ್ ಆಗಿ ಎಗ್ಗು ಸ್ಪರ್ಮ್ ಕ್ವಾಲಿಟಿನ ತೀರಾ ಕಡಿಮೆ ಮಾಡುತ್ತೆ. ಸೊ ಈಗ ಸ್ಪರ್ಮ್ ಒಳಗಡೆ, ಹೆಡ್ ಒಳಗಡೆ DNA ಅಂತ ಇರುತ್ತೆ. ಈ DNA ನಲ್ಲಿ ಎಷ್ಟೊಂದು DNA ಒಂದು ಚಿಕ್ಕ ಜಾಗದಲ್ಲಿ ಸ್ಟೋರ್ ಆಗಿರುತ್ತೆ. ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನೋದು ಜಾಸ್ತಿ ಆದರೆ ಈ ಸ್ಪರ್ಮ್ DNA ನಲ್ಲಿ, ಎಗ್ DNA ನಲ್ಲಿ ಡ್ಯಾಮೇಜ್ ಆಗುತ್ತೆ. ಸೊ ಎಗ್ ಕ್ವಾಲಿಟಿ, ಸ್ಪರ್ಮ್ ಕ್ವಾಲಿಟಿ ಕಡಿಮೆ ಆಗುತ್ತೆ. ಸೊ ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಇಂದ ಉಂಟಾದ ಫ್ರೀ ರ್ಯಾಡಿಕಲ್ಸ್ ಅನ್ನು ಆಂಟಿ ಆಕ್ಸಿಡೆಂಟ್ಸ್ ಇಂದ ನಾವು ಬ್ಯಾಲೆನ್ಸ್ ಮಾಡಿದ್ರೆ ಆವಾಗ ನಾವು ಹೆಲ್ತಿಯಾಗಿರ್ತೀವಿ. ನಾವು ಹೆಲ್ತಿಯಾಗಿದ್ರೆ ನಮ್ಮ ಎಗ್ಗು ಸ್ಪರ್ಮೋ ಹೆಲ್ತಿಯಾಗಿರುತ್ತೆ. ಅದು ಹೆಲ್ತಿಯಾಗಿದ್ರೆ ನಮ್ಮ ಎಂಬ್ರಿಯೋ ಹೆಲ್ತಿಯಾಗಿದ್ರೆ ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಜಾಸ್ತಿ ಆಗುತ್ತೆ. ಸೊ ಇದಕ್ಕೆ ಮುಖ್ಯವಾದದ್ದು ನಮ್ಮ ಜೀವನ ಶೈಲಿ ಮತ್ತು ನಮ್ಮ ಆಹಾರ ಕ್ರಮವನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳೋದ್ರಿಂದ ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ಕಡಿಮೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಮೊದಲನೆಯದಾಗಿ ನಮ್ಮ ವೇಟ್ ಮ್ಯಾನೇಜ್ಮೆಂಟ್, ಅಂದರೆ ತೂಕ ಕಡಿಮೆ ಮಾಡೋದು. ತೂಕ ಕಡಿಮೆ ಆಗೋದ್ರಿಂದ ಎಗ್ ಸ್ಪರ್ಮ್ ಕ್ವಾಲಿಟಿ ಇಂಪ್ರೂವ್ ಆಗೋದ್ರ ಜೊತೆಗೆ ಓವ್ಯುಲೇಷನ್ ಈಸಿಯಾಗಿ ಆಗುತ್ತೆ. ಕಡಿಮೆ ಡೋಸ್ ಮೆಡಿಸಿನ್ ಇಂದಾನೇ ಓವ್ಯುಲೇಷನ್ ಆಗುತ್ತೆ. BP, ಶುಗರ್ ಕಡಿಮೆ ಆಗುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಕಾಂಪ್ಲಿಕೇಶನ್ಸ್ ಕಡಿಮೆ ಆಗುತ್ತೆ. ಮತ್ತೆ ದಿನಕ್ಕೆ ಗಂಡ ಹೆಂಡತಿ ಇಬ್ರು 2-3 ಲೀಟರ್ ಅಷ್ಟು ನೀರನ್ನ ಕುಡಿಬೇಕು. ಈ ನೀರು ಕುಡಿಯೋದ್ರಿಂದ ಇದು ಆಕ್ಸಿಡೇಟಿವ್ ಸ್ಟ್ರೆಸ್ನ ಕಡಿಮೆ ಮಾಡುತ್ತೆ. 15ರಿಂದ 20 ನಿಮಿಷ ಮೆಡಿಟೇಷನ್ ಮಾಡಬೇಕು, ಧ್ಯಾನ ಮಾಡಬೇಕು. ಇದರಿಂದ ಮನಸ್ಸು ಸಮಾಧಾನವಾಗುತ್ತೆ. ಇದರಿಂದ ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಗಂಡ ಹೆಂಡತಿ ಇಬ್ರು ದಿನಕ್ಕೆ 45ರಿಂದ 60 ನಿಮಿಷ ವಾಕಿಂಗ್ ಮಾಡಬೇಕು. ಸುಮಾರು ಜನ ನಾವು ವಾಕಿಂಗ್ ಮಾಡಿ ಅಂದ್ರೆ, ಇಲ್ಲ ನಾನು ಕೆಲ್ಸಕ್ಕೆ ನಡ್ಕೊಂಡು ಹೋಗ್ತೀನಿ, ನಾನು ಬೆಳಗಿಂದ ರಾತ್ರಿವರೆಗೂ ಸಿಕ್ಕಾಪಟ್ಟೆ ಓಡಾಡ್ತಾನೆ ಇರ್ತೀನಿ ಅಂತ ಹೇಳ್ತಾರೆ. ಬಟ್ ನಾವು ಕೆಲಸದ ಒತ್ತಡದಲ್ಲಿ ಓಡಾಡೋದು ವಾಕಿಂಗ್ಗೆ ಈಕ್ವಲ್ ಆಗಲ್ಲ. ನಾವು ಕೆಲಸದ ಒತ್ತಡವನ್ನ ಬಿಟ್ಟು ಒಂದು 45ರಿಂದ 60 ನಿಮಿಷ ಸಪ್ರೇಟ್ ಆಗಿ ವಾಕ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಇದರಿಂದ ನಮ್ಮ ತೂಕ ಕಡಿಮೆ ಆಗೋಕ್ಕೂ ಕೂಡ ಸಹಾಯ ಆಗುತ್ತೆ. ಜೊತೆಗೆ ಎಗ್ ಸ್ಪರ್ಮ್ ಕ್ವಾಲಿಟಿ ಇಂಪ್ರೂವ್ ಆಗಿ ಪ್ರೆಗ್ನೆನ್ಸಿ ಆಗೋಕ್ಕೂ ಕೂಡ ಸಹಕಾರ ಮಾಡುತ್ತೆ. ಒಳ್ಳೆ ಆಲೋಚನೆಗಳನ್ನ ಮಾಡೋದ್ರಿಂದ ದೇಹದಲ್ಲಿ ಹಾರ್ಮೋನ್ ವ್ಯತ್ಯಾಸಗಳು ಯಾವ ರೀತಿ ಆಗಬೇಕೋ ಸಹಜವಾಗಿ, ಸ್ವಾಭಾವಿಕವಾಗಿ ಅದೇ ರೀತಿ ಆಗಿ ಓವ್ಯುಲೇಷನ್ ಆಗೋ ಚಾನ್ಸು, ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಜಾಸ್ತಿ ಆಗುತ್ತೆ. ಈಜುವುದರಿಂದ, ಅಂದ್ರೆ ಸ್ವಿಮ್ಮಿಂಗ್ ಮಾಡೋದ್ರಿಂದ ಸ್ಪರ್ಮ್ನ ಫರ್ಟಿಲೈಸಿಂಗ್ ಕೆಪಾಸಿಟಿಯನ್ನು ಸುಮಾರು ಇಂಪ್ರೂವ್ ಮಾಡುತ್ತೆ. ಮತ್ತೆ ಒಳ್ಳೆಯ ಸೆಕ್ಷುವಲ್ ಹೆಲ್ತ್ ಅಂತ ಹೇಳ್ತೀವಿ. ಅಂದ್ರೆ ಗಂಡ ಹೆಂಡತಿ ಖುಷಿಯಾಗಿ ಜೊತೆಲಿರೋದು,
ಮಿನಿಮಮ್ ವಾರಕ್ಕೆ 2-3 ಸತಿ ಸೇರೋದ್ರಿಂದ ಓವ್ಯುಲೇಷನ್ ಆಗೋದು, ಎಗ್ಗು ಸ್ಪರ್ಮ್ ಕ್ವಾಲಿಟಿ ಇಂಪ್ರೂವ್ ಆಗೋದಕ್ಕೆ ಸಹಕಾರ ಆಗುತ್ತೆ. ಮತ್ತೆ ನಾವು ತುಂಬ ಹೊತ್ತು ಕೂತ್ಕೊಂಡು ಕೆಲಸ ಮಾಡ್ತಿದ್ದೀವಿ ಅಂತಂದಾಗ 1 ಗಂಟೆಯಲ್ಲಿ 10 ನಿಮಿಷ ಎದ್ದು ಓಡಾಡೋದು ನಮಗೆ ಸ್ಪರ್ಮ್ ಕ್ವಾಲಿಟಿ ಇಂಪ್ರೂವ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ತುಂಬ ಹೊತ್ತು ಕೂತ್ಕೊಂಡು ಕೆಲಸ ಮಾಡಬೇಕಾದ್ರೆ ಬೀಜಕ್ಕೆ ಶಾಖ ಹೆಚ್ಚಾಗಿ ವೀರ್ಯಾಣು ಫಲವತ್ತತೆ ಕಡಿಮೆ ಆಗುತ್ತೆ. ಅದೇ ರೀತಿ ಲ್ಯಾಪ್ಟಾಪ್ ಅನ್ನು ತೊಡೆ ಮೇಲೆ ಇಟ್ಕೊಂಡು ಯೂಸ್ ಮಾಡೋದ್ರಿಂದ ಇದರಿಂದ ಹೀಟ್ ಟೆಸ್ಟಿಸ್ ಮೇಲೆ ಜಾಸ್ತಿ ಆಗಿ ಸ್ಪರ್ಮ್ಸ್ದು ಫರ್ಟಿಲೈಸಿಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಮೊಬೈಲ್ ಹೆಚ್ಚಾಗಿ ಉಪಯೋಗಿಸೋದ್ರಿಂದ ಕೂಡ ಎಗ್ಗು ಸ್ಪರ್ಮ್ ಕ್ವಾಲಿಟಿ ಕಡಿಮೆ ಆಗುತ್ತೆ, ಅದು ರೇಡಿಯೇಷನ್ ಇಂದ. ಮತ್ತೆ ಹಾಟ್ ವಾಟರ್ ಬಾತ್ ಮಾಡೋದು ಕೂಡ ಸ್ಪರ್ಮ್ ಕ್ವಾಲಿಟಿನ ಕಡಿಮೆ ಮಾಡುತ್ತೆ. ಅದರಿಂದ ಬೀಜದ ಮೇಲೆ ಹೆಚ್ಚಿಗೆ ತಣ್ಣೀರು ಹಾಕೊಳ್ಳೋದಕ್ಕೆ ಸಜೆಸ್ಟ್ ಮಾಡ್ತೀವಿ. ಮತ್ತು ಲೂಸ್ ಆಗಿರುವಂತ ಒಳ ಉಡುಪು ಅಂದ್ರೆ ಅಂಡರ್ ಗಾರ್ಮೆಂಟ್ಸ್ ಹಾಕೊಳ್ಳೋದು ಸ್ಪರ್ಮ್ ಕ್ವಾಲಿಟಿ ಇಂಪ್ರೂವ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ನಮ್ಮ ಆಹಾರ ಪದ್ಧತಿ ಯಾವ ರೀತಿ ಇರಬೇಕು, ನಾವು ಆರೋಗ್ಯವಾಗಿರೋಕೆ ಯಾವ ರೀತಿ ಆಹಾರ ತಗೊಬೇಕು, ಅದೇ ರೀತಿ ನಮ್ಮ ಎಗ್ಗು ಸ್ಪರ್ಮು ಹೆಲ್ತಿಯಾಗಿರೋಕ್ಕೂ ಅದೇ ರೀತಿ ಆಹಾರವನ್ನ ತೆಗೆದುಕೊಳ್ಬೇಕು. ಸಮತೋಲನ ಆಹಾರ ಅಂದ್ರೆ ಬ್ಯಾಲೆನ್ಸ್ಡ್ ಡಯಟ್. ನಮ್ಮ ಊಟದಲ್ಲಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್ ಎಲ್ಲವೂ ಕೂಡ ತಕ್ಕ ಮಟ್ಟಿಗೆ ಇರಬೇಕು. ಜಂಕ್ ಫುಡ್, ಆಯಿಲ್ ಫುಡ್ ಅವೆಲ್ಲವೂ ಕೂಡ ಕಡಿಮೆ ಇರಬೇಕು. ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋವಂಥವ್ರು ಯಾವ ಹಣ್ಣುಗಳನ್ನ ತಿನ್ನಬಾರ್ದು, ಇದು ತುಂಬಾ ಕಾಮನ್ ಆಗಿ ಕೇಳುವಂತ ಪ್ರಶ್ನೆ. ಈಗ ನಾವಿಲ್ಲಿ ಹೇಳೋವಂಥ ಯಾವ ಹಣ್ಣು ಬೇಡ ಅಂತೀವೋ ಅದು ಬಿಟ್ಟು ಬೇರೆ ಎಲ್ಲ ಹಣ್ಣು ತರಕಾರಿಗಳನ್ನ ತೆಗೆದುಕೊಳ್ಬೋದು. ಬಟ್ ನಿಮಗೆ ಇನ್ಯಾವ್ದು ನಾವು ಹೇಳಿರುವ ಹಣ್ಣು ತರಕಾರಿಗಳು ಬಿಟ್ಟು ಇನ್ಯಾವ್ದಾದ್ರು ಹಣ್ಣು ತರಕಾರಿ ತಿಂದ್ರೆ ತೊಂದರೆ ಆಗುತ್ತೇನೋ ಅಂತ ಭಯ ಇದ್ರೆ ಅದನ್ನ ತಿನ್ನೋದು ಬೇಡ. ಸೊ ಪ್ರೆಗ್ನೆನ್ಸಿಗೆ ಟ್ರೈ ಮಾಡುವಂಥವ್ರು ಪಪಾಯ, ಪೈನಾಪಲ್ ಅನ್ನು ತಿನ್ನುವುದು ಬೇಡ. ಮತ್ತೆ ಡಯಾಬಿಟಿಸ್ ಅಥವಾ ಪ್ರೀ ಡಯಾಬಿಟಿಸ್ ಇರುವಂತವ್ರು, ಒಬೆಸಿಟಿ ದಪ್ಪ ಇರುವಂತವ್ರು ಈ ಕೆಳಕಂಡ ಹಣ್ಣುಗಳನ್ನ ತಿನ್ನೋದು ಬೇಡ. ಹಲಸಿನ ಹಣ್ಣು, ಮಾವಿನ ಹಣ್ಣು, ಸೀತಾಫಲ, ಪಚ್ಚಬಾಳೆ, ಸಪೋಟ, ದ್ರಾಕ್ಷಿ ಇದೆಲ್ಲದರಲ್ಲೂ ಕೂಡ ಸಕ್ಕರೆ ಅಂಶ ಹೆಚ್ಚಾಗಿದ್ದು ಶುಗರ್ ಜಾಸ್ತಿ ಆಗಕ್ಕೆ, ಬೊಜ್ಜು ಜಾಸ್ತಿ ಆಗೋದಕ್ಕೆ ಕಾರಣ ಆಗುತ್ತೆ. ತರಕಾರಿಗಳು, ಸಕ್ಕರೆ ಕಾಯಿಲೆ ಇರುವಂತವ್ರು ಆಲೂಗಡ್ಡೆ, ಬಟಾಣಿ, ಬೀಟ್ರೂಟು, ಸಿಹಿಗೆಣಸು, ಸ್ವೀಟ್ ಕಾರ್ನು ಇದನ್ನ ತಿನ್ನೋದು ಬೇಡ. ಮತ್ತೆ ಒಬೆಸಿಟಿ ಇರುವಂತವ್ರು ಆಲೂಗಡ್ಡೆ, ಬಟಾಣಿಯನ್ನು ತಿನ್ನೋದು ಬೇಡ. ಥೈರಾಯ್ಡ್ ತೊಂದರೆ ಇರುವಂತವ್ರು ಹೂಕೋಸು, ಎಲೆಕೋಸು, ಗಡ್ಡೆಕೋಸು, ಕೋಸಿನ ಪದಾರ್ಥಗಳನ್ನ ಹೆಚ್ಚಾಗಿ ಉಪಯೋಗಿಸೋದು ಬೇಡ. ಸೊ ಇದಿಷ್ಟೊತ್ತು ಬೇಡ ಅನ್ನೋ ತರಕಾರಿ ಹಣ್ಣುಗಳನ್ನ ನೋಡಿದ್ವಿ. ಇನ್ ಮುಂದಕ್ಕೆ ಹೇಳುವಂಥದ್ದೆಲ್ಲ ತೆಗೆದುಕೊಳ್ಳಬಹುದಾದ ಹಣ್ಣು ತರಕಾರಿಗಳು. ಎಲ್ಲಾ ಹಣ್ಣು ತರಕಾರಿ ಅದು ಬಿಟ್ಟು ಬೇರೆ ಎಲ್ಲ ತಗೊಬಹುದು. ಬಟ್ ಸ್ಪೆಸಿಫಿಕ್ ಆಗಿ ಈ ಹಣ್ಣು ತರಕಾರಿಗಳಲ್ಲಿ ಹೆಚ್ಚಿನ ವಿಟಮಿನ್ಸ್, ಮಿನರಲ್ಸ್ ಇರೋದನ್ನ ನಿಮ್ಗೆ ಈಗ ಹೇಳ್ತಾ ಹೋಗ್ತೀವಿ. ಇದು ವಿಟಮಿನ್ ಸಿ ಹೆಚ್ಚಾಗಿರುವಂತ ತರಕಾರಿಗಳು. ನಿಂಬೆಹಣ್ಣು, ಮಾವಿನಕಾಯಿ, ಬೆಟ್ನೆಲ್ಲಿಕಾಯಿ, ಟೊಮ್ಯಾಟೊ, ಬ್ರೋಕೋಲಿ, ಮೊಳಕೆ ಕಟ್ಟಿದ ಕಾಳುಗಳು, ಇದರಲ್ಲಿ ವಿಟಮಿನ್ ಸಿ ಯಥೇಚ್ಛವಾಗಿ ಇರುತ್ತೆ. ಮತ್ತೆ ವಿಟಮಿನ್ ಸಿ ಹೆಚ್ಚಾಗಿರುವಂತ ಹಣ್ಣುಗಳು ಈ ವಿಟಮಿನ್ ಸಿ ಅನ್ನೋದು ಕೂಡ ಒಂದು ಆಂಟಿ ಆಕ್ಸಿಡೆಂಟ್. ಇದು ಎಗ್ ಸ್ಪರ್ಮ್ ಕ್ವಾಲಿಟಿನ ಇಂಪ್ರೂವ್ ಮಾಡುತ್ತೆ. ಸೀಬೆಕಾಯಿ, ಕಿವಿ ಫ್ರೂಟು, ಕಲ್ಲಂಗಡಿ, ಸ್ಟ್ರಾಬೆರೀಸು, ದ್ರಾಕ್ಷಿ, ಕರ್ಬೂಜ, ಮೋಸಂಬಿ, ಕಿತ್ತಳೆ ಹಣ್ಣು ಇವೆಲ್ಲ ಹಣ್ಣುಗಳನ್ನು ಹೆಚ್ಚಿಗೆ ಉಪಯೋಗಿಸ್ಬೇಕು. ಮತ್ತೆ ರಕ್ತ ಕಡಿಮೆ ಇರುವಂತವ್ರು ಕಾಳುಗಳು, ಬೇಳೆಗಳು, ಡ್ರೈ ಫ್ರೂಟ್ಸು, ಬೀಟ್ರೂಟು, ಸೊಪ್ಪು, ಆಪಲ್ಲು, ದಾಳಿಂಬೆ, ಹೂಕೋಸು ಇದನ್ನ ಹೆಚ್ಚಿಗೆ ಉಪಯೋಗಿಸ್ತಕ್ಕದ್ದು. ಮತ್ತೆ ವಿಟಮಿನ್ ಎ ಹೆಚ್ಚಾಗಿರುವಂತ ತರಕಾರಿ ಹಣ್ಣುಗಳು ಕ್ಯಾರೆಟ್, ಏಪ್ರಿಕಾಟು, ಸೊಪ್ಪು, ಕರ್ಬೂಜ, ಪಂಪ್ಕಿನ್ ಅಂದ್ರೆ ಕುಂಬಳಕಾಯಿ, ಜೇನುತುಪ್ಪ ಇದರಲ್ಲಿ ವಿಟಮಿನ್ ಎ ಹೆಚ್ಚಾಗಿರುತ್ತೆ. ಮತ್ತೆ ಫೋಲಿಕ್ ಆಸಿಡ್ ಅನ್ನೋದು ಮಗುವಿನ ಬೆಳವಣಿಗೆಗೆ ಬೇಕಾದ ಮುಖ್ಯವಾದ ಒಂದು ವಿಟಮಿನ್, B9 ಅಂತ ಹೇಳ್ತೀವಿ. ಹಸಿರು ತರಕಾರಿ ಮತ್ತೆ ಸೊಪ್ಪುಗಳಲ್ಲಿ ಈ ಫೋಲಿಕ್ ಆಸಿಡ್ ಅನ್ನೋ ವಿಟಮಿನ್ ಹೆಚ್ಚಾಗಿರುತ್ತೆ, ಅದನ್ನ ಹೆಚ್ಚಾಗಿ ಉಪಯೋಗಿಸ್ಬೇಕು. ಮತ್ತೆ Q10 ಅನ್ನೋದು ಒಂದು ಆಂಟಿ ಆಕ್ಸಿಡೆಂಟ್. ಈಗ ನಮ್ಗೆ ಆಕ್ಸಿಡೇಟಿವ್ ಸ್ಟ್ರೆಸ್ ಇಂದಾನೆ ಎಗ್ಗು ಸ್ಪರ್ಮೋ ಕ್ವಾಲಿಟಿ ಕಡಿಮೆ ಆಗುತ್ತೆ ಅಂತ ಕೇಳಿದ್ವಿ. ಸೊ ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆ ಆಗಕ್ಕೆ ಆಂಟಿ ಆಕ್ಸಿಡೆಂಟ್ಸ್ ಆಗ್ಲೇ ಹೇಳಿದ ವಿಟಮಿನ್ಸ್ ಜೊತೆಗೆ ಇವೆಲ್ಲ ತರಕಾರಿಗಳಲ್ಲೂ ಕೂಡ Q10 ಹೆಚ್ಚಿಗಿರುತ್ತೆ. ಕಡಲೆ ಬೀಜ, ಕಿತ್ತಳೆ ಹಣ್ಣು,
ಹೂಕೋಸು, ಬ್ರೋಕೋಲಿ, ಸ್ಟ್ರಾಬೆರಿ, ಬಟರ್ ಫ್ರೂಟು, ಸೋಯಾಬೀನ್ಸು, ಸೊಪ್ಪುಗಳು ಮತ್ತು ಸೀ ಫುಡ್ಡು. ಇದರಲ್ಲಿ Q10 ಆಂಟಿ ಆಕ್ಸಿಡೆಂಟ್ಸು ಹೆಚ್ಚಾಗಿರುತ್ತೆ. ಮತ್ತು ಒಮೆಗಾ 3 ಫ್ಯಾಟಿ ಆಸಿಡ್ಸು, ಜಿಂಕು, ವಿಟಮಿನ್ ಇ ಇವು ಕೂಡ ಆಂಟಿ ಆಕ್ಸಿಡೆಂಟ್ಸು. ಕುಂಬಳಕಾಯಿ ಬೀಜ, ಎಳ್ಳು, ಇದು ಸೂರ್ಯಕಾಂತಿ ಬೀಜ, ಅಗಸೆ ಬೀಜ, ಡ್ರೈ ಫ್ರೂಟ್ಸು ಇದೆಲ್ಲದರಲ್ಲೂ ಕೂಡ ಇವು ಹೆಚ್ಚಾಗಿರುತ್ತೆ. ಇದನ್ನ ಹೆಚ್ಚಿಗೆ ಉಪಯೋಗಿಸ್ಬೇಕು. ಮತ್ತೆ ವಿಟಮಿನ್ B12 ಇದು ಹಾಲಿನಲ್ಲಿ, ಎಗ್ಗಲ್ಲಿ ಮತ್ತೆ ಸೀ ಫುಡ್ಡಲ್ಲಿ ಹೆಚ್ಚಾಗಿ ಇರುತ್ತೆ. ಮತ್ತೆ ನಾವು ಇದು ಮಿತವಾಗಿ ಬಳಸಬೇಕಾದ ಅಂತ ಆಹಾರಗಳು: ಸಕ್ಕರೆ, ಉಪ್ಪು, ತುಪ್ಪ, ಚೀಸು, ನಾನ್ ವೆಜಿಟೇರಿಯನ್ ಫುಡ್ಡು ಇವೆಲ್ಲ ಕೂಡ ಮಿತವಾಗಿ ಬಳಸಬೇಕು. ಮತ್ತೆ ಕೆಫೇನ್ ಇರುವಂತ ಪದಾರ್ಥಗಳು, ಕಾಫಿ, ಗಂಡ ಹೆಂಡತಿ ಇಬ್ಬರು ಪ್ರೆಗ್ನೆನ್ಸಿ ಟ್ರೈ ಮಾಡುವಂತ ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಕಾಫಿ ಬೇಡ. ಚಾಕ್ಲೇಟ್ಸು, ಕೋಕೋ ಕೋಲಾ, ಪೆಪ್ಸಿ ಇವೆಲ್ಲದರಲ್ಲೂ ಕೂಡ ಕೆಫೇನು ಹೆಚ್ಚಾಗಿರುತ್ತೆ, ಇದನ್ನು ಉಪಯೋಗಿಸೋದು ಬೇಡ. ಬೆಣ್ಣೆ, ಬರ್ಗರು, ಪಿಜ್ಜಾ, ಚಿಪ್ಸು, ಕೋಕೋ ಕೋಲಾ, ಬೇಕರಿ ಫುಡ್ಡು, ಮೈದಾ, ಎಣ್ಣೆಯಲ್ಲಿ ಕರ್ದಿರುವಂಥ ಪದಾರ್ಥಗಳು ಇವೆಲ್ಲವೂ ಕೂಡ ಬೇಡ. ಇವೆಲ್ಲವೂ ಕೂಡ ಎಗ್ ಕ್ವಾಲಿಟಿಯನ್ನು ಕಡಿಮೆ ಮಾಡುತ್ತೆ. ಸ್ಮೋಕಿಂಗು, ಆಲ್ಕೋಹಾಲು ಪ್ರೆಗ್ನೆನ್ಸಿ ಟ್ರೈ ಮಾಡೋವಂಥವ್ರಿಗೆ ಬೇಡಲೇ ಬೇಡ. ಇವು ಕೂಡ ನಮ್ಮ ಎಗ್ ಸ್ಪರ್ಮ್ ಕ್ವಾಲಿಟಿಯನ್ನು ಕಡಿಮೆ ಮಾಡುತ್ತೆ. ಮತ್ತೆ ಕಾಮನ್ ಆಗಿ ಎಲ್ಲರೂ ಕೇಳುವಂಥ ಪ್ರಶ್ನೆ, ನಾವೀಗ ಮಕ್ಕಳಾಗಕ್ಕೆ ಅಂತ ಟ್ರೈ ಮಾಡ್ತಿದ್ದೀವಿ, ದೂರದಿಂದ ಬರಬೇಕು, ಜರ್ನಿ ಮಾಡ್ಬೋದಾ, ಮನೆ ಕೆಲಸ ಮಾಡ್ಬೋದಾ, ಮೆಟ್ಲು ಹತ್ಬೋದಾ? ಸೊ ಪ್ರೆಗ್ನೆನ್ಸಿ ಹೆಚ್ಚಿಗೆ ಕೆಲಸ ಮಾಡೋರ್ಗು, ಬೆಡ್ ರೆಸ್ಟ್ ಇರೋರ್ಗು ಪ್ರೆಗ್ನೆನ್ಸಿ ಆಗೋದಕ್ಕೂ ಆಗದೇ ಇರೋದಕ್ಕೂ ಸಂಬಂಧ ಇಲ್ಲ. ಸೊ ಅದರಿಂದ ಈಗ ಪ್ರೆಗ್ನೆನ್ಸಿ ಆಗಕ್ಕೆ ಸಂಬಂಧಪಟ್ಟಂಗೆ ಹೆವಿ ವರ್ಕ್ ಮಾಡಿದ್ರು ಪ್ರೆಗ್ನೆನ್ಸಿ ಆಗಬೇಕು ಅಂದ್ರೆ ಆಗುತ್ತೆ, ಆಗಲ್ಲ ಅಂದ್ರೆ ಆಗಲ್ಲ. ಬೆಡ್ ರೆಸ್ಟ್ ಇರುವಂತವ್ರಿಗೂ ಕೂಡ ಪ್ರೆಗ್ನೆನ್ಸಿ ಆಗಬೇಕು ಅಂದ್ರೆ ಆಗುತ್ತೆ, ಆಗಲ್ಲ ಅಂದ್ರೆ ಆಗಲ್ಲ. ಪ್ರೆಗ್ನೆನ್ಸಿ ಆಗಕ್ಕೂ ಬಿಡಕ್ಕೂ, ಹೆವಿ ವರ್ಕ್ ಮಾಡಕ್ಕೂ ಪ್ರೆಗ್ನೆನ್ಸಿ ಆಗಕ್ಕೂ ಸಂಬಂಧ ಇಲ್ಲ. ಅದರಿಂದ ನಿಮಗೆ ಭಯ ಇದ್ರೆ ಜರ್ನಿ ಅವಾಯ್ಡ್ ಮಾಡ್ಬೋದು, ಮನೆ ಕೆಲಸ ಅವಾಯ್ಡ್ ಮಾಡ್ಬೋದು, ಬೆಡ್ ರೆಸ್ಟ್ ಅಲ್ಲಿ ಇರ್ಬೋದು. ಬಟ್ ಅದರ ಅವಶ್ಯಕತೆ ಇಲ್ಲ. ಪ್ರೆಗ್ನೆನ್ಸಿ ಹೇಗಾಗುತ್ತೆ ಅನ್ನೋದು ನಾವು ನಿಮ್ಗಾಗ್ಲೇ ಡೀಟೇಲ್ ಆಗಿ ತಿಳಿಸಿದೀವಿ. ಸೊ ನಮ್ಮ ಗರ್ಭಕೋಶ ಹೆಲ್ತಿಯಾಗಿದ್ದು, ಎಗ್ಗು ಸ್ಪರ್ಮು ಹೆಲ್ತಿಯಾಗಿದ್ರೆ, ಭ್ರೂಣ ಹೆಲ್ತಿಯಾಗಿದ್ರೆ ಒಂದು ಹೆಲ್ತಿಯಾದ ಮಗು ಆಗುತ್ತೆ. ಸೊ ಅದರಿಂದ ನಾವು ಹೆಲ್ತಿ ಲೈಫ್ ಸ್ಟೈಲ್ ಮತ್ತೆ ಹೆಲ್ತಿ ಡಯಟ್ ಫಾಲೋ ಮಾಡೋದ್ರಿಂದ ಪ್ರೆಗ್ನೆನ್ಸಿ ಆಗೋ ಚಾನ್ಸು ಹೆಚ್ಚಾಗುತ್ತೆ. ಸೊ ನಿಮ್ಮ ಮಗು ಬೇಕು ಅನ್ನೋ ಕನಸನ್ನ ನನಸು ಮಾಡೋದೇ ನಮ್ಮ ಮುಖ್ಯ ಉದ್ದೇಶ. ಸೊ ಇಲ್ಲಿಂದ ನೀವೊಂದು ಹೆಲ್ತಿಯಾದ ಮಗುವನ್ನು ತಗೊಂಡು ಹೋಗೋ ರೀತಿ ಆಗಲಿ ಅಂತ ಹೇಳಿ ಹಾರೈಸ್ತೀವಿ. ಸೊ ಈ ರೀತಿಯಾದ ಆರೋಗ್ಯಕರವಾದ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯನ್ನು ಅನುಸರಿಸುವುದರಿಂದ ಆರೋಗ್ಯಕರವಾದ ಯೂಟ್ರಸ್, ಆರೋಗ್ಯಕರವಾದ ಎಗ್ಗು ಸ್ಪರ್ಮ್ನಿಂದ ಆರೋಗ್ಯವಂತವಾದ ಭ್ರೂಣ ಎಂಬ್ರಿಯೋ ಉಂಟಾಗುತ್ತೆ. ಇದರಿಂದ ಒಂದು ಆರೋಗ್ಯವಂತವಾದ ಮಗು ಆಗಲಿ ಅಂತ ಹಾರೈಸ್ತೀವಿ. ನಿಮ್ಮ ಆರೋಗ್ಯವಂತವಾದ ಒಂದು ಮಗು ಆಗಲಿ ಅನ್ನೋ ನಿಮ್ಮ ಕನಸನ್ನು ಆದಷ್ಟು ಬೇಗ ನನಸಾಗಲಿ ಎಂದು ಹಾರೈಸ್ತೀವಿ. ಹೀಟು, ಕೋಲ್ಡು, ಉಷ್ಣ, ಶೀತ, ವಾಯು, ಪಿತ್ತ ಅಂತ ಹೇಳ್ಕೊಂಡು ಆ ತರಕಾರಿ ಬೇಡ, ಈ ಹಣ್ಣು ಬೇಡ ಅಂತ ಎಲ್ಲ ತರಕಾರಿ ಹಣ್ಣುಗಳನ್ನು ಬಿಟ್ಕೊತಾ ಹೋದರೆ ಕಡೆಗೆ ಪೌಷ್ಟಿಕಾಂಶ ಇರುವಂಥ ಆಹಾರನೇ ತಗೊಂಡಂಗೆ ಆಗಲ್ಲ. ಅದರಿಂದ ಈಗ ನಾವು ಯಾವ್ಯಾವ ಹಣ್ಣು ತರಕಾರಿಗಳು ಬೇಡ ಅಂತ ಹೇಳಿದೀವೋ ಅವನ್ನೆಲ್ಲ ಬಿಟ್ಟು ಬೇರೆ ಎಲ್ಲ ಹಣ್ಣು ತರಕಾರಿಗಳನ್ನು ಯಥೇಚ್ಛವಾಗಿ ಉಪಯೋಗಿಸಿ, ಹಸಿ ತರಕಾರಿಗಳು, ಫ್ರೆಶ್ ಫ್ರೂಟ್ಸ್ ಎಲ್ಲ ಉಪಯೋಗಿಸಿ ನಿಮ್ಮ ಆರೋಗ್ಯ ಇಂಪ್ರೂವ್ ಆಗಲಿ ಅಂತ ಹಾರೈಸ್ತೀನಿ.